ಐಫೋನ್ ಇಶ್ಯೂ ಕಾರಣದಿಂದಾಗಿ ಒಂದು ಫ್ಯಾಮಿಲಿನೇ ಇಲ್ಲ. ಮಹಾರಾಷ್ಟ್ರದಲ್ಲಿ ನಡೆದಿರುವಂಥ ಒಂದು ಘೋರ ಘಟನೆ. ಆ ಹುಡುಗ ಗುನಾಲ್ 10th ಸ್ಟ್ಯಾಂಡರ್ಡಲ್ಲಿ 95% ಅಂತೆ. ಅವನ ಒಂದು ಏಮ್ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತಂತೆ. ಆ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಸಂಗೀತ ತನ್ನ ತಾಯಿ ಮಗನ ಪ್ರೀತಿ ಯಾವ ಥರ ಇರುತ್ತೆ ಅಂತ. ಸಮಥಿಂಗ್ ಅದು ಈ ಇನ್ಸಿಡೆಂಟು ನಡೆಯೋಕ್ಕೂ ಮುಂಚೆ ಅವರ ತಾಯಿ ಸಂಗೀತ ಅವರು ಕಾಲಿಗೆ ಬೀಳ್ತವ್ರೆ. ಕಾಲಿಗೆ ಬಿದ್ದು ಬಪ್ಪನ ಮಾತು ಸಮಥಿಂಗ್ ಅದು ಟೂರಿಸ್ಟ್ ಪ್ಲೇಸ್ ಏನೋ. ಆ ಟೂರಿಸ್ಟ್ ಪ್ಲೇಸಲ್ಲಿ ಟೂರಿಸ್ಟರು ಎಷ್ಟೋ ಜನ ಅಲ್ಲಿ ಇರ್ತಾರೆ. ಅಲ್ಲಿ ಒಬ್ಬರು ನನ್ನ ಅಣ್ಣ ಅನ್ಕೋ ನೀನು ಕೇಳಿರುವಂಥ ಐಫೋನ್ನ ನಾನು ತಗೊಡ್ತೀನಿ ಬಪ್ಪ ಅಂತ ಕೇಳೋರೆ. ಬಟ್ ಆದರೂ ಕೇಳ್ದಾನೆ ಈ ಥರ ಆಗೋಯ್ತು. ಅವರೊಂದು ನಾಯಿ ಸಾಕಿದ್ರೇನೋ ಆ ನಾಯಿ ಚಿರು ಇವತ್ತಿನವರೆಗೂ ಸರಿಯಾಗಿ ಊಟ ಮಾಡಿಲ್ವಂತೆ, ಸರಿಯಾಗಿ ನೀರು ಕುಡಿದಿಲ್ವಂತೆ. ಈ ಇನ್ಸಿಡೆಂಟ್ ನಡೆದಿದ್ದು ಶುಕ್ರವಾರ. ಇವತ್ತಿನವರೆಗೂ ಯಾರನ್ನೂ ಹತ್ರಕ್ಕೆ ಬಿಡ್ತಾ ಇಲ್ವಂತೆ. ಅದಿನ್ನೂ ಓನರ್ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಇದ್ದದ ಏನೋ ಗೊತ್ತಿಲ್ಲ. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಲೈಫಲ್ಲಿ ಗೆಲ್ಲಬೇಕು ಅಂತಂದರೆ ಹಠ ಇರಲೇಬೇಕು. ಬಟ್ ಈಗಲೇಬೇಕು ಅನ್ನೋದೇ ತಪ್ಪು. ಒಂದು ವಿಷಯ ಇಷ್ಟ ಆಗಿ ಅಪ್ಪನ ಹತ್ರ ಕೇಳಿದಾಗ ಅಪ್ಪ ಅದನ್ನು ರಿಜೆಕ್ಟ್ ಮಾಡಿದಾಗ ನಿಮಗೆ ಕೋಪ ಬರುತ್ತೆ. ಬಟ್ ಪ್ರೀತಿನೇ ಇಲ್ಲ ಅಂತಲ್ಲ, ಅವರ ಒಂದು ಮನಸ್ಥಿತಿ ಪರಿಸ್ಥಿತಿ 100, 200, 500, 1000 ದುಡಿಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತಾರೆ. ಸೊ ಅದನ್ನು ಯೋಚನೆ ಮಾಡ್ಕೊಂಡು ಇನ್ಮೇಲೆ ಕೇಳೋದಲ್ಲ, ದುಡ್ಡು ಸಂಪಾದನೆ ಮಾಡಿ